3 ವರ್ಷ ವೀಕ್ ಆದ್ವ ವಿಪಕ್ಷಗಳು. ಸಿದ್ದು ಕಿವಿ ಯಾಕೆ ಹಿಂಡಲಿಲ್ಲ ಕಮಲ ದಳ? ಸಿಕ್ಕಿದ ಅವಕಾಶಗಳನ್ನ ಕೈಚೆಲ್ಲಿದ್ದೇಗೆ? ರಾಜ್ಯ ಸರ್ಕಾರ ತಪ್ಪೇ ಮಾಡಿಲ್ಲ. ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದ್ದೆಲ್ಲ ಸರಿ ಅಂತ ಹೇಳೋದಕ್ಕೆ ಬರಲ್ಲ. ಸರ್ಕಾರ ಅಂದ್ಮೇಲೆ ತಪ್ಪುಗಳು ಇದ್ದೇ ಇರ್ತವೆ. ಆಳುವ ನಾಯಕರು ಅಳತೆ ಮೀರಿ ನಡೆದುಕೊಳ್ಳೋದು ಕಾಮನ್ನು. ಅವರನ್ನ ತಿದ್ದಿ ತೀಡಿ ಸರಿದಾರಿಯಲ್ಲಿಡೋದೇ ವಿಪಕ್ಷಗಳ ಕೆಲಸ. ಆದ್ರೆ ಕಳೆದ 3 ವರ್ಷಗಳ ಸಿದ್ದರಾಮಯ್ಯನವರ ಸರ್ಕಾರವನ್ನ ಸಮರ್ಥವಾಗಿ ಕಟ್ಟಿ ಹಾಕುವಲ್ಲಿ ವಿಪಕ್ಷಗಳು ಸೋತಿವೆ. ಕೈಗೆ ಸಿಕ್ಕ ಅವಕಾಶಗಳೆಲ್ಲವನ್ನು ಕೈ ಚೆಲ್ಲಿ ಕೂತಿವೆ. ಹಾಗಾದ್ರೆ ಕಳೆದ 3 ವರ್ಷಗಳಿಂದ ಸಿಎಂ ಸಿದ್ದು ಕಿವಿಯನ್ನ ಅದ್ಯಾಕೆ ಹಿಂಡಲಿಲ್ಲ ಕಮಲ ದಳ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಮೇ 20ಕ್ಕೆ ಬರ್ತಿ 3 ವರ್ಷಗಳು ಪೂರೈಕೆಯಾಗಿವೆ. ಕಳೆದ 3 ವರ್ಷಗಳಲ್ಲಿ ಸರ್ಕಾರ ಒಂದೆಡೆ ಗ್ಯಾರಂಟಿ ಯೋಜನೆಗಳ ಮೂಲಕ ಗಮನ ಸೆಳೆದಿದ್ರೆ, ಮತ್ತೊಂದೆಡೆ ಹಲವು ವೈಫಲ್ಯಗಳನ್ನು ಎದುರಿಸಿದೆ. ಆದ್ರೆ ಇಲ್ಲಿ ಮುಖ್ಯವಾಗಿ ಹೇಳುವ ಪ್ರಶ್ನೆ ಏನಂದ್ರೆ, ಆಡಳಿತ ಪಕ್ಷದ ಕಿವಿ ಹಿಂಡಬೇಕಿದ್ದ ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ತಮ್ಮ ಜವಾಬ್ದಾರಿಯನ್ನ ಎಷ್ಟರ ಮಟ್ಟಿಗೆ ನಿಭಾಯಿಸಿವೆ? ಕಳೆದ 3 ವರ್ಷಗಳಲ್ಲಿ ವಿಪಕ್ಷಗಳ ಹೋರಾಟ ನಿಜಕ್ಕೂ ಯಶಸ್ವಿಯಾಗಿದೆಯಾ ಅನ್ನೋ ಪ್ರಶ್ನೆ ಶ್ರೀಸಾಮಾನ್ಯರನ್ನ ಕಾಡದೇ ಇರಲ್ಲ. ನಿಮ್ಗೆ ಗೊತ್ತಿರಲಿ, 2023ರಲ್ಲಿ ಬಿಜೆಪಿ ಕೇವಲ 66 ಸೀಟುಗಳಿಗೆ ಕುಸಿದು ಅತ್ಯಂತ ಹೀನಾಯ ಸೋಲನ್ನ ಅನುಭವಿಸಿತ್ತು. ಇದು ಪ್ರಧಾನಿ ಮೋದಿಯವರಿಗೂ ಮುಖಭಂಗ ಅಂದ್ರೆ ತಪ್ಪಾಗಲಾರದು. ಆ ಬಳಿಕ ಆಳೂರಲ್ಲಿ ಉಳಿದವನೇ ಗೌಡ ಅನ್ನೋ ರೀತಿ ಸೋತು ಸೊರಗಿ ಹೋಗಿದ್ದ ರಾಜ್ಯ ಬಿಜೆಪಿಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಆರ್ ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಅದೇ ಮೊದಲ ಸಲ ಗೆದ್ದು ಎಂಎಲ್ಎ ಆಗಿದ್ದ ಬಿ.ವೈ. ವಿಜಯೇಂದ್ರ ಆಯ್ಕೆಯಾದ್ರು. ಇವರಿಬ್ರು ಜೋಡೆತ್ತುಗಳಂತೆ ನಿಂತು ಸರ್ಕಾರದ ವಿರುದ್ಧ ಹೋರಾಡುವ ಭರವಸೆ ಕೊಟ್ಟಿದ್ರು. ಆದ್ರೆ ವಾಸ್ತವದಲ್ಲಿ ಇವರಿಬ್ಬರ ನಡುವಿನ ಸಮನ್ವಯತೆ ಕೊರತೆ ಎದ್ದು ಕಾಣುತ್ತಿತ್ತು. ವಿರೋಧ ಪಕ್ಷವಾಗಿ ನಿರೀಕ್ಷಿತ ಮಟ್ಟದಲ್ಲಿ ಜನಸಾಮಾನ್ಯರ ಧ್ವನಿಯಾಗಲು ಆರಂಭದಲ್ಲಿ ಇವರಿಗೆ ಸಾಧ್ಯವಾಗಲೇ ಇಲ್ಲ. ಆದ್ರೆ ವಿಪಕ್ಷಗಳು ಪೂರ್ಣ ಪ್ರಮಾಣದಲ್ಲಿ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಬಿಜೆಪಿ ಮತ್ತು ಜೆಡಿಎಸ್ ಕೈಗೆ ಸಿಕ್ಕ ಅತಿ ದೊಡ್ಡ ಅಸ್ತ್ರ ಅಂದ್ರೆ ಅದು ಮೂಡಾ ಪ್ರಕರಣ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ನಡೆದಿದೆ ಅಂತ ಆರೋಪಿಸಿ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಉಭಯ ಪಕ್ಷಗಳು ಜಂಟಿಯಾಗಿ ಮೈಸೂರು ಚಲೋ ಎಂಬ ಬೃಹತ್ ಪಾದಯಾತ್ರೆ ನಡೆಸಿದ್ವು. ಈ ಹೋರಾಟ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ಮೂಡಿಸುವಲ್ಲಿ ತಕ್ಕ ಮಟ್ಟಿಗೆ ಯಶಸ್ವಿ ಆಯಿತು ಅಂತಾನೆ ಹೇಳಬಹುದು. ಆದ್ರೆ ಈ ಪ್ರಕರಣದಲ್ಲಿ ಕೊನೆಗೆ ಸಿದ್ದರಾಮಯ್ಯನವರ ಕೈ ಮೇಲಾಗಿದ್ದು ವಿಪಕ್ಷಗಳಿಗೆ ಅತೀವ ಹಿನ್ನಡೆಯಾಯಿತು. ಇದರ ಬೆನ್ನಲ್ಲೇ ಕೇಳಿ ಬಂದಿದ್ದು ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಹಗರಣ. ಕೋಟ್ಯಾಂತರ ರೂಪಾಯಿ ಹಣ ಅಕ್ರಮವಾಗಿ ವರ್ಗಾವಣೆಯಾಗಿದೆ ಅಂತ ಆರೋಪಿಸಿ ಬಿಜೆಪಿ ವಿಧಾನಸಭೆಯಲ್ಲಿ ಅಹೋರಾತ್ರಿ ಧರಣಿ ನಡೆಸಿತು. ಈ ಹೋರಾಟದ ತೀವ್ರತೆಗೆ ಮಣಿದ ಸರ್ಕಾರ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಳಬೇಕಾಯಿತು. ಈ ಪ್ರಕರಣದಲ್ಲಿ ವಿಪಕ್ಷಗಳ ಹೋರಾಟಕ್ಕೆ ದೊಡ್ಡ ಜಯ ಸಿಕ್ಕಿತ್ತು. ಆದ್ರೆ ಎಲ್ಲಾ ಹೋರಾಟಗಳು ದಡ ಸೇರ್ಲಿಲ್ಲ. ಅಬಕಾರಿ ಇಲಾಖೆಯಲ್ಲಿ ಸುಮಾರು 6,000 ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ನಡೆದಿದೆ ಅಂತ ಆರೋಪಿಸಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಬೃಹತ್ ಧರಣಿ ನಡೆಸಿದ್ವು. ಸದನದಲ್ಲೂ ಇದು ಭಾರಿ ಸದ್ದು ಮಾಡಿತಾದ್ರೂ ಈ ಹೋರಾಟವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವಲ್ಲಿ ವಿರೋಧ ಪಕ್ಷಗಳು ವಿಫಲವಾದವು. ಅಷ್ಟೇ ಅಲ್ಲ, ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಿಗಾಗಿ ದಲಿತರಿಗೆ ಮೀಸಲಿಟ್ಟ ಹಣವನ್ನ ಬಳಸಿಕೊಳ್ಳಲಾಗ್ತಿದೆ ಅಂತೇಳಿ ಬಿಜೆಪಿ ಸದನದಲ್ಲಿ ಮತ್ತು ಪತ್ರಿಕಾ ಪ್ರಕಟಣೆಗಳ ಮೂಲಕ ಭಾರಿ ಆಕ್ರೋಶ ವ್ಯಕ್ತಪಡಿಸಿತ್ತು. ಇನ್ನು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗಿದೆ ಅನ್ನೋ ವಿಷಯದ ಮೇಲೂ ಕೆಲವು ಹೋರಾಟಗಳನ್ನು ಸಂಘಟಿಸಲಾಗಿತ್ತು. ಆದ್ರೆ ಇವುಗಳಲ್ಲಿ ಕೆಲವು ಹೋರಾಟಗಳಿಗೆ ಜೆಡಿಎಸ್ ಸಾಥ್ ಕೊಟ್ರೆ ಇನ್ನು ಕೆಲವನ್ನ ಬಿಜೆಪಿ ಏಕಾಂಗಿಯಾಗಿ ಮಾಡಿತು. ಹೀಗಾಗಿ ಇವು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಬಿಸಿ ಮುಟ್ಟಿಸಲು ಸಾಧ್ಯವಾಗಲಿಲ್ಲ. ಇನ್ನ ಪ್ರಾದೇಶಿಕ ಪಕ್ಷ ಜೆಡಿಎಸ್ ವಿಚಾರಕ್ಕೆ ಬಂದ್ರೆ, ಸದ್ಯ ಜೆಡಿಎಸ್ ಬಿಡದಿಯಲ್ಲಿ ಟೌನ್ಶಿಪ್ ಸ್ಥಾಪನೆ ವಿಚಾರವಾಗಿ ಒಂಟಿಯಾಗಿ ಹೋರಾಟ ನಡೆಸುತ್ತಿದೆ. ಇದು ಇಡೀ ಸರ್ಕಾರದ ವಿರುದ್ಧದ ಹೋರಾಟ ಅನ್ನೋದಕ್ಕಿಂತಲೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿರ್ಧಾರದ ವಿರುದ್ಧದ ನೇರ ಹೋರಾಟದಂತೆ ಕಾಣಿಸುತ್ತಿದೆ. ಮುಂಬರುವ ದಿನಗಳಲ್ಲಿ ಈ ಹೋರಾಟ ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋ ಕುತೂಹಲ ಮೂಡಿಸಿದೆ. ಅದೇನೇ ಇದ್ರೂ ಕಳೆದ 3 ವರ್ಷಗಳಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕೆಲವು ಹಗರಣಗಳನ್ನ ಮುನ್ನೆಲೆಗೆ ತಂದು ಸರ್ಕಾರಕ್ಕೆ ಮುಜುಗರ ಉಂಟು ಮಾಡುವಲ್ಲಿ ಯಶಸ್ವಿಯಾಗಿದ್ರು, ನಿರೀಕ್ಷಿತ ಮಟ್ಟದ ಪ್ರಭಾವಿ ವಿರೋಧ ಪಕ್ಷವಾಗಿ ಜನಸಾಮಾನ್ಯರ ಮನ ಗೆಲ್ಲಲು ಇನ್ನೂ ಸಾಧ್ಯವಾಗಿಲ್ಲ. ಈಗ ಸರ್ಕಾರದ ಅವಧಿಯಲ್ಲಿ ಇನ್ನು ಕೇವಲ 2 ವರ್ಷಗಳು ಬಾಕಿ ಇವೆ. ಈ ಸವಾಲಿನ ವರ್ಷಗಳನ್ನ ವಿಪಕ್ಷಗಳು ಅದೇಗೆ ಬಳಸಿಕೊಳ್ತಾವೆ? ಸರ್ಕಾರಕ್ಕೆ ನಿಜವಾದ ಟಕ್ಕರ್ ಕೊಡ್ತಾವ? ಕಾದು ನೋಡಬೇಕಾಗಿದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.